ಮೂಡು ಬರುದಿಲ್ಲ ಅಕ್ಕಿಗೆ. ನಿಮ್ಮ ಹುಡುಗರು ತಿಂಡಿ ಕಮ್ಮಿ ಮಾಡಿಸಿ ಸಾಧ್ಯನ ಇಲ್ಲ. ನೋಡುನು ಒಣ್ಣೆದ್ದು ರೊಚ್ಚಿಗೆ ಹೇಳೋದಿಲ್ಲ. ರೊಚ್ಚಿಗೆ ಎದ್ರೆ ಯಾರು ಹೇಳೋ ಮೊದಲು ಬಡು ಮಕ್ಕಳಲ್ಲ. ನೀವೊಬ್ಬಾಕಿ ಅಕ್ಕ ನೀವು ಒಬ್ಬಾಕಿ 8 ಕೋಟಿ ರೂಪಾಯಿದವ್ ನೋಡ, ಈಗ ಒಬ್ಬಾಕಿ 3 ಕೋಟಿ ರೂಪಾಯಿದವ್ ನೋಡ್ತಾಳ. ಇಬ್ರು ಕೂಡಿ ಡಿಜೆ ವಿನಾಯಕನ್ ಡಿಜೆ ತರಿಸಿ ಡಿಚ್ಚಾಕ್ ಡಿಚ್ಚಾಕ್ ನಿಮ್ಮವ್ರ ಗಾದೆ ಮಾತ್ರ ಕೇಳಿರಿಲ್ಲ ಏನಂತ? ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ. ಅದೇಂಗ ಇವ ಏನಾರ ಪ್ಯಾಶನ್ ಮಾಡ್ಬೇಕಂತ ರೋಡಿಗೆ ಇಳಂದ್ರ ಯಾರು ರೈತ ತಾನು ಪ್ಯಾಶನ್ ಮಾಡ್ಬೇಕು. ಇನ್ನು ಮ್ಯಾಗ ಒಕ್ಕಲ್ತನ ಮಾಡೋದ ಬ್ಯಾಡ ಅಂತ ರೋಡಿಗೆ ಇಳದ ಪ್ಯಾಶನ್ ಮಾಡಕತ್ರ ಯಾವ ಮಕ್ಕಳಿಗೂ ಕಮ್ಮಿಲ್ಲ. ಮತ್ತ ರೈತರು ಮತ್ತ ಅವ ಏನಾರ ಬಿತ್ತುದು ಬಿಟ್ಟು ನಿನ್ನವನು ಪ್ಯಾಶನ್ ಮಾಡಕ್ ತಿರ್ಗಾಕತ್ರ ನಿನ್ನಂತ ಮೇಕಪ್ ಮಾಡೋ ಹುಡುಗಿಯರ ಹೊಟ್ಟಿಗೆ ಮಣ್ಣು ತಿನ್ನೋದಾಕೈತಿ. ವಿಚಾರ ಮಾಡಿ ಮಾತಾಡ್ರಿ. ನನ್ನ ಮುಂದೆ ಮಾತಾಡ್ಬೇಕಾರ ಅದು ಎಸ್ಪೆಷಲಿ ರೈತರ ಬಗ್ಗೆ, ಯೋಧರ ಬಗ್ಗೆ. ಅವೇ ಅದಕ್ಕೆ ಕೇಳಿಲ್ಲ. ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ? ದೇಶಕ್ಕೋಸ್ಕರ ನೀ ಏನು ಕೊಟ್ಟಿ? ಏನ್ ಕೊಟ್ಟಿ? ನೀ ಏನು ಕೊಟ್ಟಿಲ್ಲ. ದೇಶಕ್ಕೋಸ್ಕರ ಸೈನ್ಯ ಸೇರಿ 1 ವರ್ಷ ಆಗಿಲ್ಲ ತನ್ನ ಜೀವ ಬಿಟ್ಟಂತ ಹುಲಿ ಈ ಊರಾಗ ಹುಟ್ಟಿ ಅಗಸಿ ಬಾಗಲದ ಮುಂದೆ ಇವತ್ತು ಅಜರಾಮರವಾಗಿ ನೆನಪಿನ್ನೂ ಐತಿಲ್ಲೇ, ದೂರಿಲ್ಲ. ನೀ ಏನು ಕೊಟ್ಟಿ? ಸಾತಿಗೆತ್ತೀರಿ ಇಬ್ರು. ನಾವು ಹುಡುಗರಿಗೋಸ್ಕರ ಜೀವ ಕೊಡ್ತೀವಿ, ಸುಸೈಡ್ ಮಾಡ್ಕೊತೀವಿ. ಯಾಕೆ ಸುಮ್ಮನೆ ಎಷ್ಟು ಜನ ನೋಡಿಲ್ರಿ ನೀವು ಹುಡುಗಿಯರು ಸುಸೈಡ್ ಮಾಡ್ಕೊಂಡಿದ್ದು ಹುಡುಗರಿಗೋಸ್ಕರ? ನೀವು ಮೋಸ ಮಾಡೋಣ ತಕ್ಷಣ ಸುಸೈಡ್ ಮಾಡ್ಕೊತಾರ ಗೊತ್ತೈತೇನ? ಬಾವಿ ಇರ್ಲಿ ಬಾ ಅವಿ ಅವ್ರು ನೀ ಕೊಸರ್ಕೊಂಡ್ ಅಲ್ಲಿ ಹಾದಿ ಬರೋದ ಇಲ್ಲಿ. ಈಗ ಹೆಂಗ ಗೊತ್ತಾನ? 15 ನಾಯಿ ಇರ್ತಾವು, ಹಸ್ತಿರ್ತಾವು. ಒಂದು ಸೇರಿನ ಹಿಟ್ಟಿನ ಗಂಟು ಸಿಕ್ಕ್ರಿ ಏನಾಕೈತಿ? ನಿಮ್ಮ ತಂಗಿ ಪರಿಸ್ಥಿತಿ ಹಂಗಾಕೈತಿ. ನಾವು ಬೇಡವಿ ಅಕ್ಕ ಅದಾಳ, ನಮ್ಮ ಅಕ್ಕ ಇರ್ತಾಳ, ನನಗೆ ಯಾರು ನಿನಗೆ ನಿಮ್ಮ ಅಕ್ಕಿದ್ರೆ ನಮಗ ನಮ್ಮ ಅಣ್ಣತಮ್ಮರದಾರ. ನಮಗ್ ನಮ್ಮ ಅವ್ವ ಅದಾಳ, ನಮಗ್ ನಮ್ಮ ಅಪ್ಪ ಅದಾನ, ನಮಗ್ ನಮ್ಮ ಮಾಯಿ ಅದಾಳ. ನಮ್ಮ ಮಾಯಿ ಅಲ್ಲೋ ನೀವು ನೋಡಲ್ಲ ನಮ್ಮವ್ವ. ನೋಡಲ್ಲಿ ನಾನು ಬಡುತ್ತೀಯ ಅಲ್ಲ, ನಿನಗೆ ಹೇಳಕ್ಕರ ಹಾಕೈತೇನ? ಎಲ್ಲಿದ್ದೆ ನನ್ನ ಗಂಗಾನಿ? ಓ ಐ ಕಾಂಟ್ ಬಿಲೀವ್ ದಿಸ್. ಅಲ್ಲೋಡಲ್ಲಿ ಬಡಿಗೆ ತೊಗೊಂಡು ನೋಡಿಗುನ ಅವ್ರನ್ನ ಸರಿಸ್ತೀಯ? ಅವ ನೀ ಮನೆಗೆ ಹೋಗೋದ ವಾಜ್ಯ ಐತೆ, ಅವ್ರನ್ನೆಲ್ಲ ಸರಿಸ್ತೀಯ ನನ್ನ ಗಂಗಾನಿ? ಯಾವ ನಿನ್ನ ಹೆಸರೇನ? ಎಲ್ಲವ ನಮ್ಮವ್ವ ಮಮ್ಮಿ ನಮ್ಮವ್ವ ಎಲ್ಲವ. ಯಮ್ಮ ಆರಾಮದಿಲ್ಲ? ಹೋಗುವ ಬೆಟ್ಟೆ ನಂಬರ್ ಕೊಡ್ತೀನಿ. ಯಾಕ ಓಡಿ ಹೋಗಕ್ಕ. ನಮ್ಮ ಅಜ್ಜ ಅದಾನ. ಅಜ್ಜಿಲ್ಲ ಅಂತ ನೋಡಲ್ಲ, ಸೈಟ್ ಖಾಲಿ ಐತದ. ನೋಡಲ್ಲ ಮೈನ ಆತ ಎಲ್ಲವ ಬರುದಲ್ಲ. ನೀ ಬರ್ಲಿಲ್ಲ ಅಂದ್ರೆ ಕಡೆಗೆ ನಿಮ್ ತಂಗಿಯಾರ ಕಳ್ಸ. ಇಲ್ಲ ಯಾರಿಗೂ ಇಲ್ಲ, ಕಳ್ಸುದಿಲ್ಲ. ಆಕೆ ಏನೇನ ತನ್ನ ಹಳೆ ಸ್ಟೋರಿ ಹೇಳತ್ತಾಳಾಕಿ. ಕಳ್ಸುದಿಲ್ಲ ಬಾ ನಾವು. ಬೇ ಎಲ್ಲಮ್ಮ ನಾ ಹೇಳೋದ್ ಪೂರ ಕೇಳಿಲ್ಲ, ಸಮಾಧಾನ. ಅಯ್ಯೋ ತ್ಯಾಕ್ ಬಿಡುತ್ತೆ ಒಲೆವ ಎಷ್ಟು ಬರಿ ಗಟ್ಟಿ ನಾವು ನೀ ಈಗ ಮತ್ತೊಂದು ಅದಕ್ಕೆ ನೀವು ಅದಕ್ಕೆ ಉಡಾಳ ಹುಡುಗರು ಮದುವೆ ಆಗೋದು ಬಿಟ್ಟಿವಿ ನಾವು. ಅಣ್ಣ ಸುಮಾರು ಯಾವ್ದವ ಅದಾವಲ್ಲ. ಸಾಕು ಮತ್ತೆ ಇನ್ನೊಂದು ಹಾಡಿಗೆ ಬೇಕಾಕವು. ಅಲ್ಲ ಅದಕ್ಕೆ ಉಡಾಳ ಹುಡುಗರಿಗೆ ಮದುವೆ ಆಗೋದು ಬಿಟ್ಟಿವಿ ನಾವು. ಯಾರು? ನಾವು. ನಿಮ್ಮನ್ನ ಯಾರು ಮದುವೆ ಆಗಂದ ಮಕ್ಕಳು? ಯಾವ ಮದುವೆ ಆಗತ್ತಾನೋ ಅಣ್ಣ? ಮತ್ತೆ ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ. ಭಕ್ತರ ಕೈ ಮುಗಿದ್ರ ದೇವರಿಗೆ ಬೆಲೆ. ಊರಾಗ ನಮ್ಮಂತ ಉಡಾಳ ಸೊಳೆ ಮಕ್ಕಳಿದ್ರನ ಇಂಥ ಹುಡುಗಿಯಾರಿಗೊಂದು ಬೆಲೆ. ಅವಿ ಬಾ ಮಾಮ. ಬಾ ಮಾಮ, ಒಬ್ಬೇಕಿಗೆ ಕೆಲಸ ಆಗೋಲ್ ಬಾ. ಅವಿ ಬಾ. ಅದಕ್ಕೆ ನೋಡಿ ವಿನಾಯಕ ಬಂದನ ಬಾ. ಅವ ಕೈಲು ಏನಾಗೋಲ್ ಬಾ, ನಂಗೆ ಗೊತ್ತೈತಿ. ಅವಿ ಆ ಉಡಾಳ ಹುಡುಗರು ಇದ್ರ ಬೆಲೆ ಅಂತ. ಅವಿ ಬೇಡ, ಉಡಾಳ ಇದ್ದಾರ ಬೇಡ, ನಮ್ಗೇನಿದ್ರು ನೌಕರಿದಾರ. ಅಪ್ಪಿ ತಡಿ, ನೌಕರಿದಾರ ಅಂತಿರಲ್ಲ, ತಿಂಗಳಿಗೆ ಪಗಾರ ರೇಟ್ ಐತಿ ನಿನ್ನ ಗಂಡಗ? 2 ಲಕ್ಷ. 2 ಲಕ್ಷ ಅಕ್ಕ. 50,000 ಕಟ್ಟಾಗತ್ತ, 1.5 ಬರುತ್ತ. ಈ ಅಪ್ಪು ಪಿ ಅಪ್ಪು ಕಟ್ಟಾಗತ್ತ, 1.5 ಬರುತ್ತೆ. ಯಾಕೆ ಮಗ್ಗಲ ಮನೆ ಕಟ್ಟಾಗಲ್ಲನ?
ಮಾಮ ನಿಮ್ಮ ಹುಡುಗರು ರುಚಿಗೆದ್ದವು. ಅಯ್ಯ ನೀ ಐನೋಟ್ ಆತತ್ ಹೋದ್ರೆ ಬಾವು ಕಾಣಿಸ್ತಾವು. ಯಾರು ನಾವು ಅಂಜಲ್ಲ ಕೇಳಿಲ್ಲ. 1.5 ಲಕ್ಷ ಐತಿ. 1.5 ಲಕ್ಷ ರೂಪಾಯಿ ಪಗಾರ ಐತಿ. ಐತಿ. ಹೊಟ್ಟಿಗೆ ಏನ್ ತಿಂತೀರಿ ಇಬ್ರು? ಅನ್ನ ರೊಟ್ಟಿ ಪಲ್ಯ. ಅದ್ನ್ಯಾಕ್ ತಿನ್ಬೇಕು? ಅದ್ನ್ಯಾಕ್ ತಿನ್ಬೇಕು? ಮತ್ತೆ ಮತ್ ನೌಕರಿ ಅಂತ ಮದುವೆಗಿರಲ್ಲ ಇಬ್ರು ಗಂಡ ಹೆಂಡತಿ ಕೂಡ 500-500 ರೂಪಾಯಿ ನೋಡಿ ದಿನ 4 ತಿನ್ಬೇಕು. ಅನ್ನ ಯಾಕೆ ತಿನ್ಬೇಕು? ಅಕ್ಕ ಹೆಂಗೆ ತಿನ್ನಕ್ ಅದ ಹೆಂಗ್ ಬರ್ತವಿ? ಹೌದಿಲ್ಲ? ಅಷ್ಟರ ಕಾಮನ್ ಸೆನ್ಸ್ ಐತಿಲ್ಲ? ಐತಿ. ರೊಕ್ಕ ತಿನ್ನಕ್ ಬರಂಗಿಲ್ಲ, ಅನ್ನ ಉಣ್ಬೇಕು ಅನ್ನೋ ಜ್ಞಾನ ಐತಿಲ್ಲ? ಐತಿ. ಯಾಕ ರೈತರ ಮಕ್ಕಳನ್ನ ಮದುವೆ ಆಗ್ಬೇಕು ಅನ್ನೋ ಜ್ಞಾನ ಇಲ್ಲಲ್ಲ? ಬ್ಯಾಡವ ಅವಿ ಅವಿ ನಿನ್ನ ಗಂಡ ವಿಮಾನದಾಗ ಅಡ್ಡಾಡಬಹುದು, ಅಡ್ಡಾಡ್ತಾನ. ನಿನ್ನ ಗಂಡ ಹೆಲಿಕಾಪ್ಟರ್ನಾಗ ಅಡ್ಡಾಡಬಹುದು, ನಿನ್ನ ಮನಿ ತುಂಬಾ ಬಂಗಾರ ಇರಬಹುದು. ಆದ್ರೂ 3 ಹೊತ್ತು ಹೊಟ್ಟಿಗೆ ತಿನ್ನೋದು ನಮ್ಮ ರೈತರು ಬೆಳೆದಿದ್ದ ಅನ್ನನ ತಿತ್ತೀರಿ ನೀವು. ಕೆಲಸ ನಿನ್ನ ಮನ್ಯಾಗ ಕೋಟಿ ರೂಪಾಯಿ ಆಸ್ತಿ ಇರಬಹುದು, ನೀ ಸತ್ತಾಗ ನಿನ್ನ ಬಾಯಿಗೆ ರೊಕ್ಕ ಹಾಕಂಗಿಲ್ಲ, 3 ಕಾಳು ಅಕ್ಕಿನೂ ಹಾಕ್ತಾರ ಅಲ್ಲೇ. ಅದು ರೈತರು ಬೆಳೆದಿದ್ದ ಬರುತ್ತ. ಮತ್ತ ಏನಿಲ್ವ ಅವಿ ಅವ್ರ ಬಂಡ್ಯಾಗ ಕರ್ಕೊಂಡು ಹೋಗ್ತಾರ, ನಾವು ಕಾರ್ನ್ಯಾಗ ಓಡಾಡೋ, ವಿಮಾನದಾಗ ಓಡಾಡೋ. ನಾವು ನಿನ್ನೆ ಮಗ ಬ್ಯಾಡ ಅಂದಾನ. ನಾವು ಮನಸ್ಸು ಮಾಡಿದ್ರೆ ಅಂತಂತ 10 ವಿಮಾನ ತಗೊಂಬಂದು ಮನಿ ಮುಂದೆ ತರುವಂತ ಶಕ್ತಿ ನಮ್ಮ ರೈತರಿಗೆ ಕೊಟ್ಟಾನ ಭಗವಂತ. ಹೆಂಗ ಹೆಂಗ ನಮ್ಮ ಹುಡುಗರಿಗೆ ಯಾವಾಗ ಹೇಳ್ತಿರ್ತೀನ ಏನಂತ? ಒಂದು ಹುಡುಗಿಯಿಂದ ಬೆನ್ನ ಹತ್ತದ, 1 ಎಕರೆ ಹೊಲದಿಂದ ಬೆನ್ನ ಹತ್ತವನ ಅಂತ 10 ಹುಡುಗಿಯಾರು ನಿನ್ನ ಹಿಂದೆ ಬೆನ್ನ ಹತ್ತಾರ ಅಂತ ಇವು ಕೇಳಂಗಿಲ್ಲ. ಏನೈತಿ ನಾವು ಪರಿಗಣಿಸ್ತೀವಿ. 1 ವರ್ಷ ಮಳಿ ಬರ್ಲಿಲ್ಲ ಅಂದ್ರ ನಿಮ್ ಬಾಳೆ ಏನ್ ಅನ್ನೋದು ಗೊತ್ತಾಕೈತಿ. ಅಪಿ ಮಳಿ ಆಗತ್ತಾ ಇಲ್ಲ ಗೊತ್ತಿಲ್ಲ, ಬೆಳಿ ಬರುತ್ತಾ ಇಲ್ಲ ಗೊತ್ತಿಲ್ಲ, ಸಾಲ ಇನ್ನೊಬ್ಬರು ಕೊಡ್ತಾರ ಇಲ್ಲ ಗೊತ್ತಿಲ್ಲ, ನನ್ನ ಹೆಂಡ್ರು ಮಕ್ಕಳು ತಿಂದಾರ ಇಲ್ಲ ಗೊತ್ತಿಲ್ಲ. ಆದ್ರೂ ನಾ ಮತ್ತ ಬೆಳಿತೀನಿ ಅನ್ನೋ ತಾಕತ್ತು ಶ್ರಮ ಶ್ರದ್ಧೆ ಯಾರಿಗೈತೆ ಅಂದ್ರೆ ಅದ ರೈತರಿಗೆ ಅಟ್ಟ ಐತೆ. ಮತ್ತೆ ಈ ಕರ್ನಾಟಕದಾಗ ಮಳಿ ಆಗಿಲ್ಲ ಅಂದ್ರು ಕೂಡ ಒಬ್ಬವ್ ನೀರಾವರಿ ಐತಂದ್ರ ಅವ್ ಒಬ್ಬವನರ ಬೆಳೆದ ಇಡೀ ದೇಶಕ್ಕೆ ಅನ್ನ ಹಾಕ್ತಾನ. ವಿಮಾನದಾಗ ಅಡ್ಡಾಡ್ತೀರಿ? ವಿಮಾನದಾಗ ಅಡ್ಡಾಡ್ತೀರಿ? 4 ಮಂದಿ ವಿಮಾನದಾಗ ಅಡ್ಡಾಡ್ತಿರೋ ಏನು ಮ್ಯಾಗ ಹಾರಾಡು ವಿಮಾನದಾಗ ಅಡ್ಡಾಡ್ತಿರೋ? ಅವಿ ಮ್ಯಾಲ ಹಾರಾಡುತ್ತಲ್ಲ ಅದ್ರಾಗ ಬಂಗಾರದಂತ ಬೆಳು ಭೂಮಿನ ನಮ್ಮ ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಕೊಟ್ಟಿಲ್ಲ ನಮ್ಮ ರೈತರ. ಇನ್ನು ವಿಮಾನದಾಗ ಅಡ್ಡಾಡೋರು ನಂಬ್ತಾರ ಇವ್ರು? ಎಲ್ಲೇ ಈ ಊರಾಗ ಕೇಳೋರ್ನ ಹೇಳ್ತಾರ.